ಬೆಳಗಾವಿಯಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಎಸ್ಐಟಿ ಮುಂದೆ ಶರಣಾಗಿದ್ದಾನೆ ಕಿಂಗ್ ಪಿನ್. ಆರೋಪಿ ಕಿಶೋರ್ ಸಾವಳೆ ಎಂಬಾತ ಶರಣಾಗತಿಯಾಗಿದ್ದಾನೆ. ನಾಸಿಕ್ ಗ್ರಾಮೀಣ ಠಾಣೆಗೆ ನಿನ್ನೆ ರಾತ್ರಿ ಹಾಜರಾಗಿದ್ದಾನೆ. ಸಂದೀಪ್ ಪಾಟೀಲ್ನನ್ನ ಕಿಡ್ನಾಪ್ ಮಾಡಿಸಿದ್ದ ಈ ಕಿಶೋರ್ ಮಹಾರಾಷ್ಟ್ರದಲ್ಲಿ ಉದ್ಯಮಿಯವನು. ಹೀಗಾಗಿ ಎಸ್ಐಟಿಯಿಂದ ತನಿಖೆ ಈಗ ಚುರುಕುಗೊಂಡಿದೆ. ಸಂದೀಪ್ ಪಾಟೀಲ್ ಹೇಳಿಕೆ ಕುರಿತು ತೀವ್ರ ವಿಚಾರಣೆ ನಡೀತಾ ಇದೆ. ಈ ಆಡಿಯೋ ಕೂಡ ವೈರಲ್ ಆಗಿತ್ತು, ಒಂದು ಸಾಳ್ವೆಯದ್ದು. ಈಗ ಅವನ ಪಾತ್ರ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಕಿಶೋರ್ ಈ 400 ಕೋಟಿಗೆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಇವನು ಮಾತಾಡಿದ್ದ ಗುಜರಾತ್ನ ಅಹಮದಾಬಾದ್ ಆಶ್ರಮದಲ್ಲಿ ಡೀಲ್ ಆಗುತ್ತೆ ಅಂಥೇಳಿ, ಮತ್ತು ಗುಜರಾತ್ನ ಒಬ್ಬ ಪ್ರಭಾವಿ ರಾಜಕಾರಣಿಗೆ ಸೇರಿದ್ದು ದುಡ್ಡು ಅನ್ನೋದು ಕೂಡ ಅವರು ಮಾತಾಡ್ಕೊಂಡಿದ್ರು. ಛೋರ್ಲಾ ಘಾಟ್ ಏನಿದೆ ಆ ವಿಚಾರ ಕೂಡ ಅಲ್ಲಿ ಉಲ್ಲೇಖ ಆಗಿತ್ತು ಮಾತಾಡುವಂಥ ಸಂದರ್ಭದಲ್ಲಿ. ಈಗ ಕಿಂಗ್ ಪಿನ್ ಶರಣಾಗಿದ್ದಾನೆ. ಈತನ ವಿಚಾರಣೆ ಆದಮೇಲೆ ಆದರೂ ಕೂಡ ಈ ಪ್ರಕರಣಕ್ಕೆ ಏನಾದರೂ ಟ್ವಿಸ್ಟ್ ಸಿಗುತ್ತೆ ಅನ್ನೋದು ನೋಡಬೇಕು. ಇಲ್ಲಿವರೆಗೂ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿಲ್ಲ. ನಿಜಕ್ಕೂ ಈ ಘಟನೆ ಆಗಿದೆಯಾ ಇಲ್ವಾ, 2 ಕಂಟೈನರ್ ಹೈಜಾಕ್ ಆಗಿದಾವಂತ ಈಗ ಅವನು ಸಂದೀಪ್ ಪಾಟೀಲ್ ಹೇಳಿರೋದು. ಒಂದು ಸಣ್ಣ CCTV ಫುಟೇಜ್ ಆದರೂ ಬೇಡವಾ? ಕಂಟೈನರ್ ನಂಬರ್ ಏನು, ಯಾವ ಕಡೆ ಹೋಗಿತ್ತು, ಹಣ ಎಲ್ಲಿ ತುಂಬಿಸಿದ್ರು, ಅಥವಾ ಈ ಘಟನೆಗೆ ಸಂಬಂಧಪಟ್ಟಂತೆ ಈ ಸಾಳ್ವೆ ಏನಿದ್ದಾನೆ ಇವನು ಕಡೆದವ್ರು ಮಾಡಿದ್ದ, ಅಥವಾ ಇವನು ವಿರಾಟ್ ಅನ್ನೋನಿಗೆ ಡೀಲ್ ಕೊಟ್ಟಿದ್ದ ಅವ್ರ ಕಡೆದವ್ರು ಮಾಡಿದ್ದ, ಹೀಗೆ ಒಂದಕ್ಕೊಂದು ಏನೂ ಕೂಡ ಇದಕ್ಕೆ ಲಿಂಕ್ ಆಗ್ತಾನೇ ಇಲ್ಲ. ಇದು ನಮಗನ್ನಿಸ್ತಾ ಇದೆ 2000 ನೋಟ್ ಬ್ಯಾನ್ ಆಯ್ತಲ್ಲ ಆಗ ಆಗಿರುವಂಥ ಘಟನೆ ಇದು ಅಂಥೇಳಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಈ 400 ಕೋಟಿ ನಾಪತ್ತೆಗೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ಒಂದು ಕ್ಲೂ ಸಿಕ್ಕಿಲ್ಲ. ಬಟ್ ಈಗ ಕಿಂಗ್ ಪಿನ್ನು ಶರಣಾಗಿದ್ದಾನೆ. ಇನ್ಮೇಲಾದರೂ ಕೂಡ ಒಂದು ಸುಳಿವಾದರೂ ಸಿಗಬಹುದಾ? ತಾರ್ಕಿಕ ಅಂತ್ಯ ಕಾಣುತ್ತಾ ಅಂತ? ಹಾಗಾದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಇನ್ಮೇಲಾದರೂ ಅವನ ವಿಚಾರಣೆ ಸಂದರ್ಭದಲ್ಲಿ ಹೊರಬರ್ಬೋದಾ? ಪ್ರಭು, ಏನು ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಇದೆ. ಆ ಪ್ರಕರಣಕ್ಕೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಸಂದೀಪ್ ಪಾಟೀಲ್ ಕೊಟ್ಟಂಥ ಒಂದು ಕಿಡ್ನ್ಯಾಪ್ ಪ್ರಕರಣ ಆಗಿರ್ಬೋದು ಮತ್ತು 400 ಕೋಟಿ ರೂಪಾಯಿ ದರೋಡೆ ಸಂಬಂಧಪಟ್ಟಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದಾನೆ. ಆ ವಿಚಾರದ ತನಿಖೆನ ಈಗ ಮಹಾರಾಷ್ಟ್ರದ SIT ತನಿಖೆಯನ್ನು ಮುಂದುವರಿಸಿದೆ. ಈಗಾಗಲೇ ಮಹಾರಾಷ್ಟ್ರದ SIT ಪೊಲೀಸರು ಈ ಒಂದು ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅನೇಕ ಆರೋಪಿಗಳನ್ನು ಬಂಧಿಸಿದ್ರು. ಈಗಷ್ಟೇ ಏನು ಇಡೀ ಪ್ರಕರಣದ ಕಿಂಗ್ ಪಿನ್, ಕೇಂದ್ರ ಬಿಂದು ಅಂತ ಏನು ಹೇಳ್ತೇವೆ, ಆ ಒಂದು ಆರೋಪಿಯಾಗಿರ್ತಕ್ಕಂಥ ಕಿಶೋರ್ ಸಾಳ್ವೆ ಏನಿದ್ದಾನೆ ಆತ ಈಗ ಮಹಾರಾಷ್ಟ್ರದ SIT ವಶದಲ್ಲಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಕಿಶೋರ್ ಸಾಳ್ವೆ ನಾಸಿಕ್ನ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಬಂದು ಶರಣಾಗತಿ ಆಗ್ತಾನೆ. ಜೊತೆಗೆ ತದನಂತರ SIT ಪೊಲೀಸರು ಆತನನ್ನು ವಶಕ್ಕೆ ಪಡೆದು ತೀವ್ರವಾದಂಥ ವಿಚಾರಣೆ ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಪ್ರಭು. ಈಗ ಮಹಾರಾಷ್ಟ್ರದ SIT ತನಿಖೆ ನಡೆಸಿರ್ತಕ್ಕಂಥದ್ರಿಂದ ಮೊದಲಿಗೆ ಸಂದೀಪ್ ಪಾಟೀಲ್ನ ಕಿಡ್ನ್ಯಾಪ್ ಯಾಕೆ ಮಾಡಲಾಯಿತು ಅನ್ನೋಂಥ ವಿಚಾರಣೆ ಇಟ್ಟುಕೊಂಡು ಆತನ ಕಿಡ್ನ್ಯಾಪ್ ಮಾಡಿದ ಸಹಚರರಾದಂಥ ಏನು ವಿರಾಟ್ ಗಾಂಧಿ ಆಗಿರ್ಬೋದು, ವಿಶಾಲ್ ನಾಯ್ಡು ಆಗಿರ್ಬೋದು, ಜಯೇಶ್ ಕದಮ್ ಆಗಿರ್ಬೋದು, ಹೀಗೆ ಏನು ಆರೋಪಿಗಳನ್ನ ಅರೆಸ್ಟ್ ಮಾಡಿದರು. ಅದಾದ ಬಳಿಕ ಈಗ ಎಲ್ಲರೂ ಕೂಡ ಒಂದು ಬಟನ್ನ ಏನಂದರೆ ಕಿಶೋರ್ ಸಾಳ್ವೆ ಅಂತ ಒಂದು ಬಟನ್ ಮಾಡಿದರು. ಆತ ಒಂದು ಮುಂಬೈನ ಠಾಣೆಯ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಹೇಳ್ಬೋದು. ಹಾಗಾಗಿ ಆತನೇ ಈ ಒಂದು 400 ಕೋಟಿ ರೂಪಾಯಿ ಗೋವಾದಿಂದ ಏನು ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಏನು 2 ಕಂಟೈನರಲ್ಲಿ 400 ಕೋಟಿ ರೂಪಾಯಿ ಹೋಗ್ತಾ ಇದ್ವು. ಅದು ರದ್ದಾದಂಥ 2,000 ಮುಖಬೆಲೆಯ ನೋಟ್ಗಳೇನು ಇಲ್ಲಿಂದ ಏನು ದರೋಡೆ ಮಾಡಲಾಗಿದ್ವು. ಆ ವಿಚಾರವಾಗಿ ಸಂದೀಪ್ ಪಾಟೀಲ್ ಒಂದಿಷ್ಟು ಅಂಶಗಳನ್ನು ಏನು ಬಹಿರಂಗಪಡಿಸಿದ್ರು. ಆತ ತಾನು ಕೊಟ್ಟಂಥ ದೂರಿನಲ್ಲಿ ಆಗಿರ್ಬೋದು, ಜೊತೆಗೆ ವಿಡಿಯೋ ಹೇಳಿಕೆಯಲ್ಲಿ ಕೂಡ ಆತ ಹೇಳಿರ್ತಕ್ಕಂಥ ಏನಂದರೆ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಚೋರ್ಲಾ ಘಾಟ್ನಲ್ಲಿ ಒಂದು ದರೋಡೆ ನಡೆದಿದೆ. ಈ ದರೋಡೆ ಏನಂದರೆ 2025 ಅಕ್ಟೋಬರ್ 16ರಂದು ಒಂದು ದರೋಡೆ ನಡೆದಿರ್ತಕ್ಕಂಥ ಅನ್ನೋಂಥ ವಿಚಾರ ಕೂಡ ಹೇಳ್ತಾರೆ. ಇದೇ ದರೋಡೆ ವಿಚಾರಕ್ಕಾಗಿ ಸಂದೀಪ್ ಪಾಟೀಲನ್ನು ಏನು ಕಿಡ್ನ್ಯಾಪ್ ಮಾಡಿ ಆತನಿಗೆ ಚಿತ್ರಹಿಂಸೆ ಕೊಡಲಾಗಿತ್ತು ಅನ್ನೋಂಥ ವಿಚಾರನ ಆತ ಇಲ್ಲಿ ಏನು ದೂರಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಅದೇ ವಿಚಾರವನ್ನು ಏನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡುವಂಥ ಹೇಳಿಕೆಯಲ್ಲಿ ಕೂಡ ನೀಡಿದ್ದಾನೆ. ಈಗ ಪ್ರಮುಖವಾಗಿ ಇಲ್ಲಿವರೆಗೆ ವಿರಾಟ್ ಗಾಂಧಿ ಆಗಿರ್ಬೋದು, ವಿಶಾಲ್ ನಾಯ್ಡು ಆಗಿರ್ಬೋದು, ಜೊತೆಗೆ ಜಯೇಶ್ ಕದಮ್ ಆಗಿರ್ಬೋದು, ಇವರೆಲ್ಲ SIT ವಿಚಾರಣೆ ಒಳಪಟ್ಟಿದ್ದಾರೆ. ಜೊತೆಗೆ SIT ಪೊಲೀಸರ ಮುಂದೆ ಇಡೀ ಪ್ರಕರಣದ ವಿಚಾರವಾಗಿ ಒಂದಿಷ್ಟು ಅಂಶಗಳನ್ನು ಏನು SIT ಪೊಲೀಸರಿಗೆ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಈಗ ಇಡೀ ಪ್ರಕರಣದ ಕಿಂಗ್ ಪಿನ್ ಆಗಿದ್ದಂಥ ಕಿಶೋರ್ ಸಾಳ್ವೆ ಕೂಡ ಈಗ SIT ವಶದಲ್ಲಿರ್ತಕ್ಕಂಥದ್ದು. ಆತನ ಕೂಡ ವಿಚಾರಣೆ ಒಳಪಡಿಸಲಾಗ್ತದೆ. SIT ಪೊಲೀಸರು ಇಲ್ಲಿವರೆಗೆ ಬಂಧಿಸಿದಂಥ 8 ಜನರನ್ನು ಕೂಡ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ, ಅದು ಯಾವ ವಿಚಾರವನ್ನು ಕೂಡ ಎಲ್ಲಿಯೂ ಕೂಡ ಬಹಿರಂಗಪಡಿಸಿಲ್ಲ. ಸಂತೋಷ ಕೇವಲ ಏನು
ಆ ಒಂದು ಅಲ್ಲಿಯ ಸ್ಥಳೀಯ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಿದ್ದ ಮಾಹಿತಿಗಳು ಬಹಿರಂಗ ಆಗ್ತಿದೆ ಹೊರತಾಗಿ ಓಕೆ. ಮೊದಲಿಗೆ ನಮ್ಮ ಏನು ತನಿಖೆ ಏನಿದೆ ಕಿಡ್ನ್ಯಾಪ್, ತದನಂತರ ನಮ್ಮ ತನಿಖೆ ಏನಿದೆ 400 ಕೋಟಿ ರೂಪಾಯಿ ವಿಚಾರ ಮತ್ತು ಏನು ಬಹಿರಂಗವಾದಂಥ ಆಡಿಯೋ ಏನಿದೆ ಆಡಿಯೋದಲ್ಲಿ ಏನು ಯಾವ ಆಶ್ರಮಕ್ಕೆ ಹೋಗ್ತಾ ಇತ್ತು, ಗುಜರಾತ್ ಮೂಲದ ಪ್ರಭಾವಿ ರಾಜಕಾರಣಿ ಯಾರು, ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಏನಂದರೆ ಈ ಒಂದು SIT ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆ ಏನು ಆರೋಪಿಗಳು ಹೇಳುವಂಥ ಮಾಹಿತಿ ಏನಿದೆ ಮಾಹಿತಿಗೆ ಅನುಗುಣವಾಗಿ ಸಾಕ್ಷ್ಯಾಧಾರಗಳು ಸಿಗುತ್ತಾವ ಇದಾವ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಪರಿಶೀಲನೆ ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದೆಲ್ಲ ಆದ ಬಳಿಕ SIT ತನ್ನ ಏನು ಅಂತಿಮವಾದಂಥ ಒಂದು ನಿಜವಾಗಿ 400 ಕೋಟಿ ರೂಪಾಯಿ ಏನು ದರೋಡೆ ಆಗಿದೆಯೋ ಇಲ್ಲ ಅನ್ನೋಂಥ ಒಂದು ತಾರ್ಕಿಕ ಅಂತಿಮವಾದಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಇನ್ನೂ ಕೂಡ ಈಗ SIT ತನ್ನ ತನಿಖೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಇಲ್ಲಿ ಇನ್ನೊಂದು ವಿಚಾರ ಗೊತ್ತಾಗ್ತಾ ಇದೆ ಪ್ರಭು, ಏನಂದರೆ ಈ ಕಿಶೋರ್ ಸಾಳ್ವೆ ಆಗಿರ್ಬೋದು ಮತ್ತು ಸಂದೀಪ್ ಪಾಟೀಲ್ ಇವ್ರ ಮಧ್ಯೆ ಒಂದಿಷ್ಟು ಹಣಕಾಸಿನ ವ್ಯವಹಾರ ಇತ್ತು. ಹಾಗಾಗಿ ಏನು ಕಶಿನೋಗೂ ಎಲ್ಲೋ ಒಂದು ಕಡೆ ಲಿಂಕ್ ಆಗ್ತಾ ಇದೆ ಅನ್ನೋಂಥ ವಿಚಾರ ಕೂಡ ಇಲ್ಲಿ ಏನು ಸ್ಪಷ್ಟವಾಗಿ ಗೊತ್ತಾಗ್ತಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.